ಕಾಸ್ಮೋಪಾಲಿಟನ್ ಕ್ಲಬ್ ವತಿಯಿಂದ ಆಹ್ವಾನಿತ ರಾಜ್ಯ ಮಟ್ಟ ಬಿಲಿಯರ್ಡ್ಸ್ ಮತ್ತು ಸ್ನೂಕರ್ ಚಾಂಪಿಯನ್ಶಿಪ್ ಫೆಬ್ರವರಿ 20 ರಿಂದ ಮಾರ್ಚ್ 1 ತನಕ ಮಂಗಳೂರಿನ ಬಾವುಟಗುಡ್ಡೆಯ ಕಾಸ್ಮೋಪಾಲಿಟನ್ ಕ್ಲಬ್ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಟೂರ್ನಮೆಂಟ್ ಚೇರ್ಮನ್ ರಾಜಗೋಪಾಲ್ ರೈ ಅವರು ಹೇಳಿದ್ದಾರೆ. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಈ ವಿಚಾರವನ್ನು ತಿಳಿಸಿದರು. ನಮ್ಮ ಕ್ಲಬ್ ಇಷ್ಟರವರೆಗೆ ಕಾರ್ಗಿಲ್ ಸಮಯದಲ್ಲಿ ನಾವು ಡಿಸಿ ಅವರಿಗೆ ನಿಧಿ ಸಮರ್ಪಣೆ ಮಾಡಿದ್ದೇವೆ. ಅದೇ ರೀತಿ ಒಂದು 5 ವರ್ಷಕ್ಕೊಮ್ಮೆ ನಮ್ಮ ಎಲ್ಲ ಹಾಸ್ಪಿಟಲ್ಗೆ ಅಲ್ಲಿ ರೋಗಿಗಳಿಗೆ ಬೇಕಾದಂಥ ಹಣ್ಣಂಪಲು ಬೇರೆ ಚಿಕಿತ್ಸೆಗೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ನಮ್ಮ ಕ್ಲಬ್ಬಿನಲ್ಲಿ ಒಳ್ಳೆಯ ಕ್ರೀಡಾಪಟುಗಳಿದ್ದಾರೆ. ನಮ್ಮ ಕ್ಲಬ್ಬಿನಲ್ಲಿ ಬಿಲಿಯರ್ಡ್ಸ್, ಸ್ನೂಕರ್ ಅಲ್ಲದೆ ಚೆಸ್, ಬ್ಯಾಡ್ಮಿಂಟನ್, ಅದೇ ರೀತಿ ಟೇಬಲ್ ಟೆನ್ನಿಸ್, ಜಿಮ್ಮು ಇದೆ. ಅದರ 125ನೇ ವರ್ಷದ ಕಾರ್ಯಕ್ರಮವನ್ನು ಮಾರ್ಚ್ 1ನೇ ತಾರೀಕು ನಮ್ಮ ಲೇಡೀಸ್ ಕ್ಲಬ್ಬಿನ ಎದುರುಗಡೆ ಇರುವಂತಹ ಲೇಡೀಸ್ ಕ್ಲಬ್ ಅಲ್ಲಿ ಕಾರ್ಯಕ್ರಮ ನಡೆಸಲಿದ್ದೇವೆ. ನಂತರ ಮಾತನಾಡಿದ ಕ್ಲಬ್ನ ಕಾರ್ಯದರ್ಶಿ ಎಂಸಿ ಶೆಟ್ಟಿ ಅವರು, ಈ ಸ್ಪರ್ಧೆಗೆ 14 ಮಂದಿ ರಾಷ್ಟ್ರೀಯ ಆಟಗಾರರು ಭಾಗವಹಿಸಲಿದ್ದಾರೆ. ವಿಜೇತರಿಗೆ ನಗದು ಹಾಗೂ ಆಕರ್ಷಕ ಬಹುಮಾನ ನೀಡಿ ಗೌರವಿಸಲಾಗುತ್ತದೆ ಎಂದು ತಿಳಿಸಿದರು. ಹಾಗೆ 1ನೇ ತಾರೀಕಿಗೆ ನಮ್ಮ 125ನೇ ವರ್ಷದ ಆಚರಣೆಯನ್ನು ಲೇಡೀಸ್ ಕ್ಲಬ್ನಲ್ಲಿ ನಾವು ಆಚರಿಸಲಿದ್ದೇವೆ. ಸನ್ಮಾನ್ಯ ಸಂತೋಷ್ ಹೆಗ್ಡೆ ಚೀಫ್ ಜಸ್ಟಿಸ್, ನಮ್ಮ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್, ಇವರು ನಮ್ಮ ಚೀಫ್ ಗೆಸ್ಟ್ ಆಗಿ, ಹಾಗೆ ನಮ್ಮ ಅದಾನಿ ಕಂಪನಿಯ ಕಿಶೋರ್ ಅವರು ಮುಖ್ಯ ಅತಿಥಿಗಳಾಗಿ ಈ ಪ್ರೋಗ್ರಾಮ್ನಲ್ಲಿ ಭಾಗವಹಿಸಲಿದ್ದಾರೆ. ಬಹುಶಃ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದು ಪ್ರಥಮವಾಗಿ ನಮ್ಮ ಕಾಸ್ಮೋಪಾಲಿಟನ್ 125 ವರ್ಷ ಇತಿಹಾಸ ಇರುವಂತಹ ಕ್ಲಬ್ ಇರುವುದು ನಮ್ಮ ಕಾಸ್ಮೋಪಾಲಿಟನ್ ಕ್ಲಬ್ ಮಾತ್ರ. ಇದಕ್ಕೆ ಬೇಕಾದಂಥ ಹಲವು ಕ್ರೀಡಾ ಯೋಜನೆಗಳು ನಾವು ಹಮ್ಮಿಕೊಂಡಿದ್ದೇವೆ, ಅದನ್ನು ನಡೆಸ್ತಾ ಇದ್ದೇವೆ. ನಮ್ಮ ಪ್ರಸಾದ್ ರೈ ಅವರು ಈ ನಮ್ಮ 125ನೇ ವರ್ಷದ ಒಂದು ಚೀಫ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಎಸಿ ಸದಸ್ಯರಾದ ಪ್ರಸಾದ್ ರೈ ಕಲ್ಲಿಮಾರ್, ಮನೋಜ್ ಕುಮಾರ್ ಹಾಗೂ ಕ್ರೀಡಾ ಕಾರ್ಯದರ್ಶಿ ಯೋಗೇಶ್ ಕುಮಾರ್, ಕೋಶಾಧಿಕಾರಿಗಳಾದ ದೇವಿ ಚರಣ್ ಶೆಟ್ಟಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.